No, no, no. ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಹೊಸ ಅಡ್ವೆಂಚರು ಟ್ರಕ್ಕಿಂಗ್ ಮಾಡೋಣ ಅಂತ ಹೊರಟಿದ್ದೀವಿ. ಟೈಮ್ ಈಗ 5:25 ಬೆಳಗ್ಗೆ. ಸೂರ್ಯೋದಯಕ್ಕಿಂತ ಮುಂಚೆ, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಅಲ್ಲಿಗೆ ಹೋಗಬೇಕು ಅಂಥೇಳಿ ಹೊರಟಿದ್ದೀವಿ. ಗೊತ್ತಿಲ್ಲ ಆಗುತ್ತಾ ಇಲ್ಲೋ ಅಂತ. ಸೊ ಫ್ರೆಂಡ್ಸು ಜಾಯ್ನ್ ಆಗ್ತಾಯಿದ್ದಾರೆ. ಬನ್ನಿ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಮನೆಯಿಂದ ಹೊರಟು 4 ಜನ ಸೇರಿಕೊಂಡು ಇಲ್ಲಿ ಒಂದು ರಸ್ತೆ ಹತ್ರ ಬಂದು ನಿಂತಿದ್ದೀವಿ. ಕಾನಹಳ್ಳಿ ಕ್ರಾಸ್ ಅಂತ. ಈಗ ಟೈಮು 5:15. ಇನ್ನೊಬ್ಬರು ಬರೋರಿದ್ದಾರೆ. ಅವ್ರನ್ನ ಕರ್ಕೊಂಡು ಇಲ್ಲಿಂದ ಹೋಗಿ ಗಾಡಿ ನಿಲ್ಲಿಸಿ ಅಲ್ಲಿಂದ ಟ್ರೆಕ್ಕಿಂಗ್ ಹೊರಡ್ತಾಯಿದ್ದೀವಿ. ಹಿರೇಗುಡ್ಡ ಬರೇಗುಡ್ಡ ಹತ್ತಕ್ಕೆ ಹೋಗ್ತಾ ಇದೀವಿ. ಇವತ್ತು ಫಾಗ್ ಇರುತ್ತೆ ಅಂತ ಒಂದು ಭರವಸೆ. ಈಗ ಅಲ್ಲಿ ಹೋಗಿ ನೋಡ್ಬೇಕು. ಫಾಗ್ ಇಲ್ಲ ಅಂದ್ರೆ ಏನ್ ಮಾಡೋದು? ಮೇಲಿಂದ ವ್ಯೂ ಇಲ್ಲ ಅಂದ್ರೆ ಈಗ ನಮ್ಮ ಪ್ರಕಾರ ನಾವು ಹೊರಟಿರೋ ಟೈಮ್ ಪ್ರಕಾರ ಈಗ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ನಾವು ಅಲ್ಲೋಗಿ ಮುಟ್ಬೋದಾ? ಅಲ್ಲೋಗಿ ಮುಟ್ಬೋದು. ಯಾಕಂದ್ರೆ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ನಾವು ಅಲ್ಲಿ ಹೋಗ್ತಾ ಇರ್ಬೋದು. ಎಸ್, ಓಕೆ, ನೋಡೋಣ. ಗುಡ್ಡ ಹತ್ತಿ ಬರ್ತಾ ಇದ್ದೀವಿ. ಹೈವೇ ಸಿಕ್ಕಿದೆ, ಶಬ್ದಾಗ್ತಾ ಇದೆ. ಅಂತೂ ಬೆಳಕು ಬಂದ್ಬಿಡ್ತು. ಬೆಳಕು ಬರೋದ್ರೊಳಗೆ ಮೇಲೆ ಗುಡ್ಡ ಹತ್ತೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಬೆಳಕು ಬಂತು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಗುಡ್ಡ ಹತ್ತಾ ಇದ್ದೀವಿ. ಅಂತೂ ಗುಡ್ಡದ ಬುಡಕ್ಕೆ ಬಂದು ಮುಟ್ಟಾಯಿತು. ಗುಡ್ಡದ ಕಡೆ ಮೇಲ್ ಕಡೆ ಹೋಗ್ತಾ ಇದ್ದೀವಿ. ಹತ್ತಿ ಚೆನ್ನಾಗಿದೆ ವ್ಯೂ. ಸೂರ್ಯೋದಯ ಆಗಿದೆ, ಆದರೆ ನಿಜ ಸೂರ್ಯ ಅಂತೂ ಕಾಣಿಸ್ತಾ ಇಲ್ಲ. ಮೋಡ ಮರೆಯಾಗಿದೆ ಅಂತ ಅಂದ್ಕೊಳ್ತೀನಿ. ಆದರೆ ನಾವು ಏನು ಟಾರ್ಗೆಟ್ ಇಟ್ಕೊಂಡಿದ್ದು ಅದಿಲ್ಲ. ಫಾಗು ನಾವು ತುಂಬ ಫಾಗ್ ಇರುತ್ತೆ, ಮಸ್ತಿರುತ್ತೆ ಅಂತೇಳಿ ಬಂದ್ವಿ. ಇಲ್ಲ, ದಟ್ಸ್ ಓಕೆ, ಅಂತ ಮಾಡ್ಲಿಕ್ಕೆ ಬರೋಲ್ಲ. ಆ ಕಡೆ ಎಲ್ಲ ಒಳ್ಳೊಳ್ಳೆ ವ್ಯೂ ಇದೆ, ತೋರಿಸ್ತಾ ಹೋಗ್ತಾ ಈಗ ನಿಮಗೆ. ಇದು ನಿಮ್ಗೆ ಕಾಣ್ತಿರೋ ವ್ಯೂ. ಹೆಂಗಿದೆ ಮನೋಜ್ ಅವರೇ ಗುಡ್ಡ? ಇದು ಮೇಲೆ ಹತ್ತು ಬಂದು ನಮಗೆ ಕಾಣ್ತಿರೋ ವ್ಯೂ. Seriously, what is this place? This is heaven. ವಾವ್, ಅಂತೂ ಎಲ್ಲರೂ ಗುಡ್ಡ ಹತ್ತಿ ಬಂದಾಗದೆ, ಮಸ್ತ್ ಪ್ಲೇಸಿಗೆ ಬಂದಾಗದೆ. ನೀವು ಪ್ಲೇಸ್ ನೋಡಿದ್ರೆ ಅದು ಬಾಯಲ್ಲೆಲ್ಲ ಹಿಂಗೆ ಸುಮ್ಮನೆಲ್ಲ ಹೇಳೋಕೆ ಬರೋದೇ ಇಲ್ಲ. ಪ್ಲೇಸ್ ಹೆಂಗದ ಹೇಳಿ, ಅಷ್ಟು ಸಖತ್ತಾಗದೆ. ಅಲ್ಲಿ ಸೂರ್ಯ ಬೆಳಕು ಬಂದಿದೆ, ಇನ್ನು ಸೂರ್ಯ ಹುಟ್ಟಲಿಲ್ಲ, ಹುಟ್ತಾ ಇದ್ದ. ಕೆಂಪಾಗದೆ ಆಕಾಶ ಅಲ್ಲವ. ಇಲ್ಲಿ ಮನೋಜ್ ಕುಮಾರ್ ಅವರು ಮೊಬೈಲನ್ನ ಟೈಮ್ ಲ್ಯಾಪ್ಸಿ ನಿಲ್ಸೋಕೆ ವ್ಯವಸ್ಥೆ ಮಾಡ್ತಾಯಿದ್ರು. ಆನಂದ್ ಅವರು ಯಾವತ್ತಂತೆ ಫೋಟೋಗ್ರಾಫಿಲಿ ಬ್ಯುಸಿ. ಸಾತ್ವಿಕ್ ಅವರು ಮೈನಿಂಗ್ ಹೊಂಡ ಹುಡುಕ್ತಾ ಇದ್ದಾರೆ. ಅವರು ಮುತ್ತಾತನ ಕಾಲದಲ್ಲಿ ಮೈನಿಂಗ್ ಮಾಡೋಕೆ ನೋಡಿದ್ರು ಅಂತಿಲ್ಲಿ. ಹಂಗಾಗಿ ಮೈನಿಂಗ್ ಹೊಂಡ ಹುಡುಕ್ತಾ ಇದ್ದಾರೆ. ಅವರು ಅಣ್ಣ ಒದ್ದೆ ಆಗಿದ್ದು ನೋಡ. ನೀವು ನಮ್ಮ ಗುರುಗಳು ನೋಡಲೇಬೇಕು. ನಮ್ಮ ಗುರುಗಳು ಇಲ್ಲಿ ಬರ್ತಾ ಇದ್ದಾರೆ. ಅವರು ಮಹಾಗುರುಗಳು, ಈ ಸರಿಗಮಪ್ಪ ಮಹಾಗುರುಗಳು ಇದ್ದಂಗೆ. ತಪ್ಪು ತಿಳ್ಕೊಬೇಡಿ, ಎಲ್ಲದನ್ನೂ ಇವ್ರ ಹತ್ರ ಹೊರಿಸ್ತಾ ಇದ್ರು ನೋಡಿ. ಅಲ್ಲಿ ಇಟ್ಟು ಬಂದಿದ್ರು ಅಷ್ಟೇ, ನಾವು ಅದನ್ನ ತಗೋಬರ್ತಾ ಇದ್ರು ಅಷ್ಟೇ. ನೀವು ವಿಡಿಯೋ ನೋಡಿ ಪಾಪ ಅವನ ಹತ್ರ ಎಲ್ಲದನ್ನೂ ಹೊರಿಸಿದ್ರಿ. ನೀವುಗಳೆಲ್ಲ ಹೇಳೋದು ಅವಶ್ಯಕತೆ ಇಲ್ಲ. ಎಲ್ಲ ನೋಡಿ 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 ನೋಡಿ. ಈ ತರ ಇನ್ವಾಲ್ವ್ಮೆಂಟ್ ಅನ್ನ ಬೇರೆ ಯಾರ ಹತ್ರ ನೀವು ನೋಡೋಕೆ ಸಾಧ್ಯ ಇಲ್ಲ. ಅದು ಮೆಕ್ಡಾನಲ್ಸ್ ಖ್ಯಾತಿ ತೇಜಸ್. ಸೂರ್ಯ ಹುಡ್ತಾ ಇದ್ದ, ಒಳ್ಳೆ ಟೈಮಿಗೆ ಬಂದ್ರು. ಸೂರ್ಯನ ಪಕ್ಕ ಸುಮ್ಮನೆ ಕುಂತವನಲ್ಲ ಒಬ್ಬ ಗಂಡು, ಲೈಟೇ ಇಲ್ಲದೆ ಏರಿಯಾದಲ್ಲೇ ನಡೆದು ಬಂದ ಬೆಂಕಿ ಚೆಂಡು. ನಾವು ಎಲ್ಲ ಇಲ್ಲಿ ಮಜಾ ಮಾಡ್ತಿದ್ರೆ, ಇಲ್ಲಿ ನಮ್ಮ ಹುಡುಗ ನಮಗೋಸ್ಕರ ಹೆಲ್ಪ್ ಮಾಡ್ತಿದ್ದ. ಅವ ಗಿಡ ಕಡಿತಾ ಇದ್ದಾಳೆಲ್ಲ ತಿಳ್ಕೊಳ್ಬೇಡಿ ನೀವು. ಅವ ಗಿಡ ಕಡಿತಾ ಇಲ್ಲ, ಒಣಗಿ ಹೋಗಿದ್ದು ಹೆಡೆ ಕಡಿತಾ ಇದ್ದ. ಎಂತಕ್ಕೆ ಕೇಳಿದ್ರೆ ಸಣ್ಣ ಬೆಂಕಿ ಹಾಕೋದದ, ಹಂಗಾಗಿ ಒಣಗಿದ ಹೆಡೆ ಕಡಿತಾ ಇದ್ದ. ನೋಡಿ, ಇದೆಲ್ಲ ಒನ್ ಆ್ಯಂಡ್ ಓನ್ಲಿ ತೇಜಸ್ಗೆ ಮಾತ್ರ ಸಾಧ್ಯ. ನಿಗೆ ಹೇಳ್ಬೇಡ. ಯಾಕ ಚಲೋ ಇದ್ದನಾ ಗುಡ್ಡ? ಮಸ್ತ್ ಇದೆ. ಹೆಂಗಿದೆ ತೇಜಸ್ ಗುಡ್ಡ? ಹೆಂಗಿದೆ? ಈ ಗುಡ್ಡದಲ್ಲಿ ನಾವೊಂದು ಫಾಗ್ ಇರುತ್ತೆ ಅಂತ ಒಂದು ಭರವಸೆ. ಫಾಗ್ ಇದ್ರೆ ಕಾಣೋದೇ ಇಲ್ಲಾಗಿತ್ತಲ್ಲ ಸರ್ ಆ ಕಡೆ ಎಲ್ಲ. ಇವತ್ತು ಫಾಗ್ ಇಲ್ಲದೆ ಇರೋದೇ ಚೆನ್ನಾಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆ ಆ ಕಡೆ ಎಲ್ಲ ಚಲೋ ಕಾಣಿಸ್ತದೆ? ಆ ಕಡೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಫಾಗ್ ಸುತ್ತಲೂ. ನಾವಿರೋ ಗುಡ್ಡದಲ್ಲಿ ಮಾತ್ರ ಮೈನಿಂಗ್ ಹೊಂಡ
ಹಾಂ. ನಾವಿರೋಲ್ಲಿ ಮಾತ್ರ ಫಾಗ್ ಇಲ್ಲ, ಸೊ ನಮಗೆ ಸುತ್ತಲೂ ಒಳ್ಳೆ ವ್ಯೂ ಸಿಗ್ತಾ ಇದೆ ಇವತ್ತು. ಎಸ್ ನೋಡಿ, ಹಿಂಗೆ ನಾವು ನೋಡಿದ್ರೆ ಈ ಕಡೆ ಎಲ್ಲ ಸ್ವರ್ಗ ಅಂತೂ ಒಂಥರ. ಅದು ಹಿಂಗೆ ಹೇಳಿದ್ರೆ ಎಂಥದೋ ಹೇಳ್ತಿದ್ರು ಅನ್ನಿಸ್ಬೋದು, ಆದರೆ ಜಾಗ ಮಾತ್ರ ಸಖತ್ತಾಗದೆ. ಆಚೀಚೆಗೆಲ್ಲ ವ್ಯೂ ನೋಡಿದ್ರೆ ಸಿಕ್ಕಾಪಟ್ಟೆ ಚಲೋ ಅದೆ. ನಮ್ಮ ಸಿದ್ದಾಪುರ ಈ ಕಡೆ ಇದ್ದವರು ಹೊರಗಡೆ ಎಲ್ಲ ಹೋಗಿ ಯಾವ್ಯಾವುದೋ ದೊಡ್ಡ ದೊಡ್ಡ ಗುಡ್ಡ ನೀವು ಹತ್ತೋದು ಬೇಡಲ್ಲ, ಆದರೆ ಖರ್ಚು ಮಾಡ್ಕೊಂಡು ನೀವು ಅಲ್ಲಿಗೆ ಹೋಗೋದಕ್ಕಿಂತ ಹಿಂಗೆ ನಿಮ್ಮ ಹತ್ರದ್ದು ಬಂದ್ಕೊಂಡ್ರೆ ಒಂದು ದಿವಸಕ್ಕೆ ಮುಗೀತದೆ ಟ್ರಿಪ್ಪು. ನೋಡೋಕ್ಕೂ ಚಲೋ ಅದೆ ಜಾಗ. ಬೆಳಗಿನ ಜಾವ ಬಂದ್ಕೊಳ್ಳಿ. ತೇಜಸ್ ಅವ್ರು ನಿಮ್ಮ ಕೆಲಸ ಮುಂದುವರಿಸಿ, ಅವರು ಕಡಿಲಿ ಬೆಂಕಿ ಹಚ್ಕೊಂಡು ವಿಡಿಯೋ ಮಾಡೋಣ. ಈ ಟೈಮ್ ಲ್ಯಾಪ್ಸಿಗೆ ಇಟ್ಟಿದ್ದು ನೋಡ್ತಿರ್ಬೋದು ನೀವು. ಇಬ್ಬರು ಖ್ಯಾತ ಕ್ರಿಯೇಟಿವ್ ಫೋಟೋಗ್ರಾಫರ್ಸು, MJ47 ವರ್ಸಸ್ ಆನಂದ್ 27. ಎಸ್, ಸೂರ್ಯ ಹುಟ್ಟು ಜಾಗಕ್ಕೆ ಎಲ್ಲ ಕುತ್ಕ ಕಾಯ್ತಿದ್ರು. ಮ್ಯಾಲೆ ಬರ್ತಾ ಸೂರ್ಯ ಅಂತ ನೋಡು ಕೇಳಿ. ಹೆಂಗದ ಗುಡ್ಡ? ಸೂಪರ್. ಇಲ್ಲೊಂದು ಮೊಬೈಲ್ ಟೈಮ್ ಲ್ಯಾಪ್ಸ್ ವಿಡಿಯೋ ಆಗ್ತಾ ಇದೆ. ನಾಕಿನ್ ಕ್ರೇಜಿ. ವಿಡಿಯೋ ಆಯ್ತು. ನಕ್ಕಿನ್ ಕ್ರೇಜಿ. ಸಾತ್ವಿಕ್ ಅವ್ರೆ, ಯಾಕೆ ಹಿಂಗಾಗಿದೆ ನಿಮಗೆ? ಜೋಳ ತಂದ್ಕೊಂಡಿದ್ದೀವಿ. ಇಲ್ಲಿ ಸಣ್ಣದಾಗಿ ಬೆಂಕಿ ಹಾಕ್ಕೊಂಡಾಯ್ತು. ಈಗ ಜೋಳನ ಸುಟ್ಕೊಂಡು ತಿನ್ನೋದು ಕೆಲಸ. ಈಗ 2 ಜನ ಶುರು ಮಾಡಿದ್ದಾರೆ ನೋಡಿ ಸುಡೋಕೆ. ಈ ಕಡೆ ಸೂರ್ಯ ಹುಟ್ಟಾಗದೆ, ಇಲ್ಲಿ ನೀಲಿ ಆಕಾಶ, ಇಲ್ಲಿ ಬೆಂಕಿಲಿ ಜೋಳ ಬೇಯಿಸೋ ಕಾರ್ಯಕ್ರಮ. ನಾಣಿ ಅವರಷ್ಟು ಪರ್ಫೆಕ್ಟ್ ಅಲ್ಲ, ಇಲ್ಲಿ ಯಾರೂ ಇಲ್ಲ ಹೇಳೋದು ಗೊತ್ತಾಗ್ತದೆ ನೋಡಿ. ಎಲ್ಲ ಕೆಲ್ ಕೊಡೋದು ಸುರ್ಬೇಕು. ಇವರ ಸುತ್ತಕೊರನಿ ಅಂತ ತಿಂತ ತೋರ್ಸಿ ಮನೋಜ್ ಅವ್ರ ಕಪ್ಪಾಗಿದ್ದು ಹೋಗೋದೇ ಇಲ್ಲ, ಕರಿಕಾಗಿದ್ದು ಹೋಗೋದೇ ಇಲ್ಲ. ಈ ತರ ಒಬ್ಬರ ಎಮೋಷನಲ್ ಆಗಿ ಹತ್ತಿಕ್ಕೋದಲ್ಲ, ಅದು ಕಾನೂನು ಬಾಹಿರ. ಸೆಕ್ಷನ್ 324/AGCA. ಕೆಂಡ ಆಗೈತಿ ಇಲ್ಲಿ, ಸರಿ ಆಯ್ತು ಇಲ್ಲಿ. ಮನೋಜ ಚಲೋ ಇತ್ತಲೆ. ಮಳ್ಳು ಮಾಡಿ ಮರದ ಕುದುರೆ ನೀರು ಕುಡಿತದೋ ಹೇಳದಷ್ಟ ಬಂದಿತ್ತು ಹೇಳ್ರಿ ಹೇಳ. ಇದಾಗಿದೆ, ಸೂರ್ಯ ಹುಟ್ಟಾಗಿದೆ, ಜೋಳ ಬೆಂದಾಗಿದೆ, ತಿನ್ನೋದೊಂದೇ ಬಾಕಿ. ಜೈ ಶ್ರೀರಾಮ್. ಸೂಪರ್ ಎಡಿಷನ್, ಲಿಮಿಟೆಡ್ ಎಡಿಷನ್. ಸಾತ್ವಿಕ್ ಇದೇನು ಅಂದ್ರೆ ಇಲ್ಲಿಂದ ತಗೊಂಡು ಟೆಸ್ಟ್ ಮಾಡಿದಾರಾ? ಓಕೆ, ಮ್ಯಾಂಗ್ನೀಸ್ ಇದೆಯಾ ಅಂತ ನೋಡಕ್ಕಲ್ಲ. ಆಮೇಲೆ ಅದು ಪಾಸಿಟಿವ್ ಬಂತ ಏನು ಬೆಳೆದಿಲ್ಲ ಅಂತ ಸುಮ್ಮನಾಗಿದ್ದಾರೆ. ಆಮೇಲೆ ನಮ್ಮ ಪರಿಸರ ಸ್ನೇಹಿಗಳು ಹೋರಾಟ ಮಾಡಿ ಬೇಡ ಅಂತ ತಡೆದಿದ್ದು ಅದೇನೋ ಪಕ್ಕಾಳಾಗಿರಿ ಇಟ್ಟೊತ್ತಿಗೆ ಗುಡ್ಡ ಕರ್ಗ ಹೋಗ್ತಿತ್ತು. ಇಟ್ಟೊತ್ತಿಗೆ ಕ್ಲೀನ್ ಮಾಡ್ತಿದ್ರು ಇದನ್ನ. ನಮ್ಮ ಮುತ್ತಾತನ ತಾತನ ಕಾಲದಲ್ಲಿ ಇತ್ತು ಅನ್ನೋದು ಪ್ರಸಿದ್ಧಿ. ಸಾತ್ವಿಕನೇ ಸಾಕ್ಷಿ ಆಗ್ತೈತೆ ಎಲ್ಲರಿಗೂ ಹೇಳೋದು. ತಮ್ಮ ತಾಯಿ ತಂದೆ ನಾ ಹೇಳಿ ನಿನ್ ಕೈಯಲ್ಲಿ ಹೋಗಿ ಹೇಳಿ, ನೀವು ಹೋಗುತ್ತಿಲ್ಲ. ನಾನೇ ವಿನ್ ಆಗಿದ್ದು. ಯಾರು ವಿನ್ ಆಗಿದ್ದಾರೋ?
ಗನ್ ಸಹಿತ ಇಲ್ಲಿ ಮುರಿದಿರೋದು. ಚಿಪ್ಳಿ ಬಾರೆಗುಡ್ಡದ ಏನದು ಪ್ರಸಾದವಾಗಿ ಎಲ್ಲಿ ಬೆಂಕಿ ಮಂಡಲ ಇದೆ ಮಂಡಲ. Your device is too hot. ಅಂಕಲ್ ನಾ ಹೊಡಿತೀನಿ ಸುಬೇ. ಕುಡಿಯೋನಲ್ಲ ನೀರ ಇವ್ ಸಾಯ್ಬೇಡ. ಈ ಕೆಂಡದ ಸುಡ್ಬೇಕಿತ್ತು ಹೇಳೋದು ಹಿಂಗೆ ಉಬ್ಸಿ ಉಬ್ಸಿಗೆತ್ತ. ನಾ ಹೇಳಿದ್ದು ಕೆಂಡ ಮಣ್ಣ ನಾಳೆ ಆಗಿತ್ತು. ಈಗ ಧ್ವಜ ಅವರೋಹಣ, ಧ್ವಜ ಅವರೋಹಣ. ಈಗ ಮನೆಗೆ ಹೊರಟಾಯ್ತು, ಧ್ವಜ ಅವರೋಹಣ. ನಾನು ನಿಜ ಅಷ್ಟರ ಭಕ್ತಿ ಇತ್ತ ಮತ್ತೆ ಅಂತ ಹಂಗೆ ನಿಂತಿ ವಿಡಿಯೋ ಆಗ್ತಾ ಇತ್ತು. ಕಾಮನ್ ಸೆನ್ಸ್. ಧ್ವಜ ಅವರೋಹಣ. ದಿರ್ದ್ರೆ ದಿರ್ಸಲಾಂ ದಿರ್ದ್ರೆ ದಿರ್ಸಲಾಂ. ಯೂಟ್ಯೂಬಲ್ಲಿ ಇದಕ್ಕೆಲ್ಲ ಕಮೆಂಟ್ ಮಾಡ್ರಲ್ಲ ಯಾರು. ಟ್ರೆಕ್ಕಿಂಗ್ ಮುಗಿಸಿ ಗುಡ್ಡದಿಂದ ನಿರ್ಗಮನ ಎಲ್ಲರದ್ದು. ಡಿಸೆಂಡಿಂಗ್ ಮನೆ ಕಡೆ ಹೋಗ್ತಾ ಇದ್ದೀವಿ. ಮನೋಜ್ ಅವರು ಧ್ವಜ ಅವರೋಹಣ ಮಾಡಿ ಒಟ್ಟಿಗೆ ಹೋಗ ಮನೆಯಲ್ಲಿ ಮನೋಜ್ ಅವರು ಧ್ವಜ ಅವರೋಹಣವನ್ನು ಮಾಡಿ ಮನೆ ಕಡೆಗೆ ನಮ್ಮನ್ನೆಲ್ಲ ಹೋಗಿ ಅಂತ ಹೇಳಿ ಆದೇಶ ಹೊರಡಿಸಿದ್ದಾರೆ. ಅವರು ಬರ್ತಾ ಇದ್ದಾರೆ. ಸ್ವಲ್ಪ ಖುಷಿ ಜಾಸ್ತಿ ಆಗದೆ. ಅದು ಮಸ್ತ್ ಹೇಳಿದ್ಮೇಲೆ ಅದನ್ನೊಂದು ಎಕ್ಸ್ಟ್ರಾ ರೀಲ್ಸ್ ಮಾಡ್ಬೋದು. ಮುಂದಕ್ಕೆ ತಿರುಗಿರಲೇ ಸಮಯ 8:30. ನಾವು ವಾಪಸ್ಸು ನಮ್ಮ ಬೈಕ್ ಹತ್ರ ಬಂದಾಯ್ತು ನೋಡಿ. ತೋಟಲ್ ಅದೇ ಅವಾಗ ಹೋಗ್ಬೇಕಿದ್ರೆ ಫುಲ್ ಕಪ್ಪು ಎಂತೂ ಕಾಣೋದು ಇಲ್ಲಾಗಿತ್ತು ಇಲ್ಲಿ. ಈಗ ವಾಪಸ್ ಅದೇ ನೋಡಲ್ಲ ಅದೇ ವಾಪಸ್ ಬೈಕ್ ಹತ್ರ ಬಂದಾಗದೆ. ಇಲ್ಲೆಲ್ಲ ಸಣ್ಣಕ್ಕೆ ಫಾಗ್ ಅದೆ, ಬೆವರು ಕಿತ್ಕೊಂಡು ಬರ್ತದೆ ಕೆಳಗಿಂದ ಇಳಿದು ಬರೋದಕ್ಕೆ. ಈಗ ಶಾಖೆ ಆಗ್ತಾ ಇರೋದಕ್ಕೆ ಇಲ್ಲಿಗೆ ಬಂದಾಯ್ತು. ಹಿರೇಗುಡ್ಡನ ಒಂದು ಬೆಳಗ್ಗೆ ಹೇಳುವಂಥ ಒಂದು ಪ್ಲ್ಯಾನನ್ನು ಸಕ್ಸಸ್ ಮಾಡಾಯ್ತು. ನಮ್ಮದು ಮತ್ತೊಂದು ಸಕ್ಸಸ್ ಟ್ರಿಪ್ ಇದು ಅಂತಲೇ ಹೇಳಬಹುದು. ಹಾಗಾಗಿ ಇದಿಷ್ಟು ಹೇಳ್ತಾ ಹೇಳಲೇಬೇಕು. ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಸಿಕ್ಕಾಪಟ್ಟೆ ಮಳ್ಳು ಹರಿದಿದ್ರು ಎಂತಾರು ಇದ್ದರೆ ಕಮೆಂಟ್ ಹಾಕಿ. ಹಾಂ, ನಾವು ಒಳ್ಳೆ ಹುಡುಗರು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್ ಹೇಳ್ರಪ್ಪ. ಬಾಯ್ ಬಾಯ್, ಟಾಟಾ, ಮತ್ತೆ ಸಿಗುವ.